ಜಯಕ 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 ಚೆನ್ನಕ ಇವರು ಸೋಮಶೇಖರಣ್ಣ ಮನೇಲಿ ತಣ್ಣಗೆ ಗಿಡಕ್ಕೆ ದಾರ ಕಟ್ಟ ಕರೀತಾರೆ. ಬಂದಿಯಾ? ಬರ್ತೀನಿ ಕಂತ ಅಡಾಕ. ಈಗ ಹೋಯ್ತಿದ್ಯಾ ಅಲೆಯ ಉಂಕನ್ ಬಾ. ಈಗ ಬಂದಂಗಂದ್ರು ಬೆಳಿಗ್ಗೆ ನಾಷ್ಟ ಗಿಷ್ಟ ಮಾಡಿದಿ ತಾನೆ? ಅಯ್ಯೋ ನಾನು ಇನ್ನೂ ಉಂಡಿಲ್ಲ ಅಕ್ಕ. ರಾತ್ರಿ ಒಂದು ಹೆಸರಿತ್ತು ಅಕ್ಕಿ ಹಾಕಿವ್ನಿ. ಬಂದರೆ ಅವ್ರು ಉಣ್ಕಂತಾರೆ ನಡಿ. ನಿನಗೆ? ನನಗೆ ರಾತ್ರಿ ತಂಗ್ಲನ ಇತ್ತು, ಒಂಚೂರು ಮೊಸರಲ್ಲಿ ಉಣ್ಕೊಂಡೆ ಎದ್ದಿ. ಈಗ ಹೊಟ್ಟೆ ಸಿದ್ದಿತ್ತು. ಬಾ ಮತ್ತೆ. ತಡಕ ಬರ್ತೀನಿ. ಗ್ಯಾಸ್ ಆಫ್ ಮಾಡ್ಬಿಟ್ಟು ಬರ್ತೀನಿ ತಾಡು. ಏನವ ಏನು ಎಮ್ಮೆಲೆ ಬಂದ್ಬಿಟ್ಟಾಳಲ್ಲ ಕೆಲ್ಸಕ್ಕೆ? ಅಯ್ಯೋ ಯಾಕೆ ನಿನಗೇನು ಕಷ್ಟ ಬಂದರೆ? ಅಲ್ಲಕ್ಕನ್ ಚೆನ್ನಕ್ಕ. ಅಯ್ಯೋ ಯಾವಾಗಲೂ ತಪ್ಪನಿರ ನಿಮ್ಮದು. ಕೂಲಿ ಮಾಡೋದು ಅಂತಿದ್ಲು, ಈಗ ಅವಳಿಗೆ ತಪ್ಪಿದದ ಹೇಳು. ಆಡ್ಬಾರ್ದು ಅವತಾರ ಆಡ್ಬಾರ್ದು. ಅದಕ್ಕೆ ಇದ್ದಾಗ ಇಲ್ದೋದಾಗೆಲ್ಲ ಒಂದೇ ಸಮಯ ಇರಬೇಕು. ಎಂತೆ ಮಾತಂದ್ಲು ಗೊತ್ತಾಕಬತ್ತು. ಅಯ್ಯೋ ನಡೀತಾ ಎತ್ತಗೆ ಕೇಳಿಸ್ಕೊಂಡವಳು. ಕೇಳಿಸ್ಕೊಳ್ಳ ಹಾಕು, ಏನು ಎದ್ರಕೊಬಿಟ್ಟನ. ಕೇಳಿಸ್ಕೊಬಿಟ್ರೆ ಅವತ್ತು ಎಂತೆ ಮಾತಂದ್ಲು ಗೊತ್ತಾ? ನಿಜಕ್ಕೂ ನೆನ್ಸ್ಕೊಂಡ್ರೆ ಇವತ್ತಿಗೂ ಬೇಜಾರಾಯ್ತದೆ. ನಾನು ಎದ್ದು ಕೆಲ್ಸಕ್ಕೆ ಹೋಗಿ ಅನ್ಕೊಂಡು 6 ಗಂಟೆಗೆ ಎದ್ದು ಹೋಯ್ತಾಯಿದ್ರೆ ಎಲ್ಲೋಯ್ತಿದ್ಯಾಕ ಅಂದ್ಬಿಟ್ಟು, ಅಯ್ಯೋ ಪಾಪ ನಿಮಗೆ ಎಷ್ಟಿಗೆ ತಪ್ಪನಿರ ನಿಮ್ಮ ದರದ್ರ ಅಂತ ಅಂದ್ಲು ಗೊತ್ತಾ? ಇವತ್ತು ಏನು ದರದ್ರು ಬಂದಿರೋದು ಬಂದವಳಲ್ಲ. ಮತ್ತೆ ಇದ್ದಾಗ ಇಲ್ದೋದಾಗೆಲ್ಲ ಒಂದೇ ಸಮಯ ಇರ್ಬೇಕು ತಾನೆ. ಅಯ್ಯೋ ನಡಿ ಆಯ್ತು. ನಿನ್ನಂಗೆ ನಡೆದಿರೋದೆಲ್ಲ ನಾನು ಮರ್ತ್ಕಳ ಅಂತ ಹೆಂಗೆ ಸ್ನಾನಲಕ್ಕನವ. ನಿನಗೆ ತಾನೆ ಹುಸಿ ಮಾತಾಡಿದ್ದಾಳ. ಅಷ್ಟು ಮಾತಾಡೋರವೇ ನೀನು ಒಂದು ದಿವಸ ಏನು ಅನ್ನಿಲ್ಲ. ತಿರ್ತಿರ್ಗ ಮಾತಾಡ್ಸ್ಕೊವೈತೀಯ. ಇನ್ನು ಏನು ಮಾಡಿಯೇ? ಅದನ್ನೇ ಕಟ್ಕೊಂಡು ಕೂತ್ಕೊಂಡ್ರದ ಒಂಥವು ಇದ್ದಾಗ ಒಂದು ಮಾತುಕತೆ ಬರ್ತವೆ ಹೋಯ್ತವೆ. ಅವೆಲ್ಲನೂ ಬಿಸಾಕ್ಬೇಕು ಕನಕ. ಅವನೇ ಮನ್ಸಲ್ಲಿ ಮಡಿಕೊಂಡು ಕೂತ್ಕೊಂಡಾರ ಅವೆಲ್ಲ ತೆಗೆದು ಬಿಸಾಕ್ಬಿಟ್ಟು ಹೆಂಗಿರ್ಬೇಕು ಹಂಗಿರ್ಬೇಕು. ಇರವ ಸರಿಯಾಗದೆ ನಿನಗೆ. ಏನವ ಏನು ಗುಸ ಅಂದಿಯೇ? ಅಯ್ಯೋ ಏನು ಗುಸ್ಕರೇನೆ ನೀನು ಸುದ್ದಿನೇ ಯಾಕನವ? ಯಾಕೆ ನಿಂಗೆ ತಿಕ್ಕ ಕಡ್ದದ? ನಾನು ಸುದ್ದಿ ಯಾಕೆ ಮಾತಾಡಿಯ ನೀನು? ಅದೇ ಕನ್ನದಿಯೇ? ಓಹೋ ಸರಿ ಬಿಡು. ನೀನು ಸುದ್ದಿನೇ ಯಾವಾಗಲೂ ಬತ್ತಿತ್ತಿರಲ್ಲ. ಜಯಕ ಕೂಲಿಗೆ ಬಂದ್ಬಿಟ್ಟದಲ್ಲ ಅಂತ ಅಂದೆ. ಅದು ತಪ್ಪ? ಕೇಳದಿದ್ರೆ ರಾಜವರಷ್ಟು ನನ್ನೇ ಕೇಳು. ಅವಕ್ಕನೇನು ಕೇಳಿಯ ನೀನು? ಮನೇಲಿ ಕುತ್ಕೊಂಡು ಮೈ ಕೈ ನೋವು ಬಂದು ಅದಕ್ಕೆ ಬಂದೀವ್ನಿ. ಅಯ್ಯೋ ಅದಕ್ಕೆಲ್ಲ ಕಣವ, ಅವತ್ತು ಹೇಳ್ತಿದ್ದಲ್ಲ ನೀನು ಎಷ್ಟೇ ನಿಮ್ಮ ದರದ್ರ ತಪ್ಪಕ್ಕಿಲ್ಲ ಅಂತವ. ಅದಕ್ಕೆ ಅಂದೆ ಏನು ದರದ್ರು ಬಂದ್ಬಿಟ್ಟಿರದ ಹೆಂಗೆ ಅಂತವ. ಅದೇ ಕಂಗಂದಿಯೇ? ನಿನ್ನುವೆ ಕುಣಿಸ್ಬಿಟ್ಟಿಕ್ತೀನಿ ಬಾ. ದೇವರು ಅಷ್ಟು ಕೊಟ್ಟವನೆ, ನನಗೇನು ಕಮ್ಮಿ ಆಗಿದ್ದದು. ನನ್ನ ಮೊಮ್ಮಕ್ಕಳು 3 ಜನ ಸೇರಿ 15 ಲಕ್ಷ ದುಡ್ಡು ಮಾಡಿ ಕೊಟ್ಟವ್ರೆ. ನನ್ನ ಗಂಡನಿಗೆ ತಿಂಗಳಿಗೂ 15,000 ರೂಪಾಯಿ 20,000 ರೂಪಾಯಿ ಗಂಟ ಬಡ್ಡಿ ಬರ್ತದೆ. ನಮಗೇನು ಕಮ್ಮಿ ಕೊಟ್ಟಿಲ್ಲ ದೇವರು. ನಮಗೆ ಕುತ್ಕೊಂಡು ಮೈ ಭಾರ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಕಡ್ದು ಕೆಲಸ ಪತ್ತಿರೋದು. ಅಯ್ಯೋ ಬೇಜಾರು ಮಾಡ್ಕೊಬೇಡ ಕನಕ. ನೀನು ಆಲೆ ಕೆಲಸ ಬಿಟ್ಟು 5-6 ವರ್ಷ ಆಗಿತ್ತು. ಏನಿದ್ದಕ್ಕಿದ್ದಂಗೆ ಬಂದಲ್ಲ ಅದಕ್ಕೆ ಹಂಗಂದೆ ಕಣವ. ಅಯ್ಯೋ ನಮಗೆ ಯಾಕೆ ನಿಮ್ಮ ಸುದ್ದಿ ಕಟ್ಕೊಂಡು ನಮಗೇನು? ಮಾತಾಡ್ಬಿಡ್ತೀಯೇ. ಈಗ ಮಾತಾಡೋದು ನೋಡು ಹೆಂಗೆ ಮಾತಾಡ್ತೀಯ ಅಂತ. ಮಾತಾಡೋದು ಚೆನ್ನಾಗಿ ಮಾತಾಡೋದ್ಮೇಲೆ ಉಲ್ಟಾ ಪಲ್ಟಾ ತಿರ್ಸೋದು. ಚೆನ್ನಾಗಿ ಕಲ್ತಿದ್ದೀರಿ ಒಟ್ಟಿಗೆ. ಅಯ್ಯೋ ಚೆನ್ನಾಗಿ ಕಲಿದಾನಿಯ. ನಿಮ್ಮಂಥವ್ರು ಕೊಟ್ಟು ಮಾತಾಡೋಕೆ ಕಲ್ತಿರ್ಬೇಕಲ್ವ ಮಾತನಾರೆಯ. ದುಡ್ಡು ಕಾಸಿಲ್ದೋದ್ರೂ ಮಾತನಾರು ಕಲ್ತಿರ್ಬೇಡ್ದ? ಕಲಿಬೇಕು ಬಿಡು ನೀನು. ಕಲಿದಾರ ಅದದ ಎದಾಗ ತಿಳ್ದಂಗೆ ಮಾತಾಡೋದ. ಅದೇ ಪುಣ್ಯತ್ಕಿತಿ. ನಾವು ಮಾತಾಡೋದು ಮಾತ್ರ ಎದೆ ತಿಳ್ದಂಗೆ ಆಯ್ತದೆ. ನೀವು ಮಾತಾಡಿದ್ರೆ ನಮ್ಗೆ ಎದೆ ತಿಳ್ದಂಗೆ ಆಯ್ಕಿಲ್ವಾ? ಅವತ್ತು ಏನಂದೆ ನೀನು? ನಾನು 6 ಗಂಟೆ ಕೆಲ್ಸಕ್ಕೆ ಹೋಗಾಗ ಎದ್ದು ಬಿದ್ದು ನಿಮಗೆ ಇದೇ ದರದ್ರ ತಪ್ಪನಿಲ್ವಾ ಅಂದೆ. ಇವತ್ತು ನಿನಗೆ ದರದ್ರ ಬಂದಿದ್ದದ ಅಂತ ಕೇಳಿದೆ. ನಿನಗೇನು ನಿನ್ನ ಹೊಲಕ್ಕೆ ಬಂದಿದ್ದಾನೆ ಕೆಲಸ ಮಾಡಕ್ಕೆ? ನಾನು ಏನಂಗೆ ಮಾತಾಡ್ತಿದ್ದೆ ನೀನು? ಅಯ್ಯೋ ಸುಮ್ನಿರು ಜಯಕ. ಅಯ್ಯೋ ಸುಮ್ನಿರಕ್ಕ ಇದಕ್ಕಕ್ಕ. ನೀನು ಸರಿ ಬಿಡು. ಅದಕ್ಕಂಗೆ ಮಾತಾಡಿ ನೀನು ಸುಮ್ನಿರು. ಸರಿಯಾಗದ ನಿನಗೆ ಅನ್ಸ್ಕೊ. ನೀನು ಪಾಠ ಬಿಟ್ಟಿದೀಯ. ಅವ್ರು ಏನಂದ್ರು ಅನ್ಸ್ಕೊಂಡು ಮಾತಾಡೋದು. ಅದಕ್ಕೆ ಅವರು ನಿನ್ಬಿಟ್ಟ ಅಷ್ಟು ಅಗ್ರವಾಗಿ ಮಾತಾಡೋದು. ಅಯ್ಯೋ ಮಾತಾಡ್ಕೊಳ್ಳಿ ಹಾಕೊಂಡು ನಂದು ನಿನಗೆ ಯಾಕೆ? ನೀನು ಬರೀ ಇದೆಯಲ್ಲ ಕಿತಾಪತಿ. ಅದೇ ಕಿತಾಪತಿ ಅಂದಿಯಕ್ಕ. ಅವಳು ಅಂದಿದ್ದು ಅವಳಿಗೆ ಹೇಳಿದ್ರು ನೋಡಿ ಹಂಗಾಯ್ತು ಅಂತ. ಅಮ್ಮ ಭಾಗ್ಯಮ್ಮ, ನಿಂದು ಬರೀ ಮಾತೇ ಜಾಸ್ತಿ ಆಯ್ತಲ್ಲ, ಬಯಲಿದೀನಿ ತಗೆ. ಅಕ್ಕ ಹೋಗಲಿ, ಕರಿತದೆ ಬಣ್ಣ ಹೋಗಲ್ಲ ಆಚೆ ಬಾಲ್ಕೆ. ಅಯ್ಯೋ ಹೋಯ್ತೀನಿ ಹಾಕ್ರವ. ಇರಿ ನೀವೇ ಅಲಕ್ಕನಕ ನೋಡಕ್ಕ. ಅಲ್ಲ ನನ್ನ ಮಗನಿಂದ ನನ್ನ ಹಳ್ಳಿ ಮೈನಿಂದ ಅದೇ ಬಿದಿ ನಾಯಿಗಳ ಕೈಲೆಲ್ಲ ಮಾತು ಕೇಳಂಗಾಯ್ತಲ್ಲ ಚೆನ್ನಕ್ಕ. ನಾನು ಗೊತ್ತನಲ್ಲ ಇದ್ನಲ್ಲಕ್ಕ. ನಾನು 5-6 ವರ್ಷ ಆಗಿತ್ತಲ್ಲಕ್ಕ ಕೂಲಿ ಕೆಲಸ ಬಿಟ್ಟು. ಹೆಂಗಿದ್ನಕ್ಕ ನಾನು? ಹೆಂಗಿದ್ದೆ ನಾನು? ಇವನಿಂದ ನೆಮ್ಮದಿ ಇಲ್ದಂಗೆ ಆಗೋಯ್ತಲ್ಲಕ್ಕ ನನಗೆ. ಬಾಯಲ್ಲಿ ಮುನ್ನಾಕ ಅವ್ನು ಆಗದಾರ ಸಿಕ್ಕಿಲ್ಲ ಅಂದ್ಬಿಟ್ಟು ನಾನು ಮದುವೆ ಕಿತ್ತೋಲಿ ಅಂತ ಇದ್ದು ಬಿಟ್ಟಿದ್ರೆ ಇವತ್ತು ನೆಮ್ಮದಿಯಾಗಿರೋನು ಕನಕ. ಎಲ್ಲರ ಕೈಲಿ ಹಿಂಗೊಂದೊಂದು ಮಾತು ಕೇಳೋಂಥದ್ದು ಏನಕ್ಕ ನನ್ನ ಹಣೆ ಬರ ಬಂದಿರೋದು? ಏನು ಹಣೆ ಬರ ಬಂದಿರೋದು ನನಗೆ? ಅಯ್ಯೋ ಕರ್ಮ ಕಣವ. ಅದು ಯಾವ ಜನ್ಮದಲ್ಲಿ ಅದು ಏನು ಕರ್ಮ ಮಾಡಿದ್ನೋ ಅನ್ಭವಿಸ್ತಾ ಕುಂತೀನಿ.
ನಿಂದ ಅಡ್ಡಿಕಂತ ನಡಿ ನೀನು. ಅವನು ಬಾಯಿ ಬಿಟ್ಟು ಹೇಳಿದ್ಮೇಲೆ ನೀನು ಹೆಂಗಿರ್ಬೇಕಾಗಿತ್ತು. ಅಯ್ಯೋ ಬೇಡ ಬಿಡಪ್ಪ, ನೀನು ಇಷ್ಟು ಹೇಳಿದ್ಮೇಲೆ ಯಾಕೆ ಯಾವ ಮದುವೆನೂ ಬೇಡ ಮುಂಜಾನೆ ಬೇಡ ಅಂದ್ಕೊಂಡು ಕಿತ್ತಾಕುವೆ. ಏನಂತೀರ 4 ಜನ ಮಾತಾಡ್ಕೊಳ್ಳೋರು. 4 ದಿನ ಮಾತಾಡ್ಕೊಂಡು ಅವ್ರ ಪಡೆಗೆ ಅವ್ರು ತೆಪ್ಕಾಯ್ತಿಲ್ವಾ. ನೀನು ಜನ್ಮ ಚೂಸಕ್ಕೆ ಹೋಗ್ಬಿಟ್ಟು ನೀನು ಹಿಂಗೆ ಸಿಗಾಕೊಳ್ಳೋದು. ಅವನೇ ಅಂತ ಗಂಡ್ಸಕ್ಕ ಅವನು ಅಲ್ಲ. ಸರಿ ಆಯಿತು, ಏನೋ ನೀನು ಅಯ್ಯೋ ಇನ್ಯಾರು ತರಬೇಕು ಅಂದ್ಬಿಟ್ಟು ಹೇಳೇಬಿಟ್ಟೆ. ಹಂಗೆ ಅಂದ್ಕೊಂಡು ಸಾಮಾನಿಗೆ ಬಾಡಿಗೆ ಎಲ್ಲಕ್ಕೂ ಫೋನ್ ಮಾಡಾರ. ಅಯ್ಯೋ ಅಕ್ಕ, ಅವ್ನು ಬಾಯಲ್ಲಿ ಮುಣ್ಣಾಕ ಅವ್ನು ತಿಥಿ ಮಾಡ ಅಷ್ಟೇ ಅಲ್ಲ ಕನಕೋ. ನೀನು ನೋಡ್ಬೇಕಾಯ್ತು ಅಂಗಡಿ ತಾವು ಕೇರ್ ನಗರದಲ್ಲಿ ನೆನ್ನೆ ಸಾಮಾನು ತಗೊಳಕ್ಕೆ ಹೋದ್ನಲ್ಲ. ನೀನು ನೋಡಿದ್ರೆ ಅದೇನು ಅಂದಿವ ಕಣ್ ಚೆನ್ನಕ. ನಿಜವಾಗ್ಲೂ ಒಸಿ ಬೇಜಾರಾಗಲಿಲ್ಲ ಕನಕ, ನನಗೆ ಒಸಿ ಬೇಜಾರಾಗಲಿಲ್ಲ. ನಿಜವಾಗ್ಲೂ ಅಷ್ಟೊಂದು ಬೇಜಾರಾಯ್ತು ನನಗೆ. ಅಯ್ಯೋ ಇದ್ಯಾ ಮನೆ ಬರುವಪ್ಪ, ಇದೇನು ಕತೆ ಇದು ನಂದು ಅನ್ನಂಗೆ ಆಗೋಯ್ತು ಕಣ್ ಚೆನ್ನಕ. ನನಗೆ ಯಾವ ಪಾರ್ಟಿ ಬೇಜಾರಾಯ್ತು ಗೊತ್ತು ನನಗೆ. ಹೊತ್ತಿಗೆ 10 ಲೀಟ್ರೇ ಬೇಕು ಎಣ್ಣೆ ಅಂತಾನೆ, 100 ರೂಪಾಯಿ KG ಅಕ್ಕಿನೇ ಬೇಕು ಅಂತಾನೆ ಕನಕ. 50 ರೂಪಾಯಿಂದ ಸ್ಟಾರ್ಟು ಅಂತ ಅವನ ಅಂಗಡಿನಂದ್ರೆ 100 ರೂಪಾಯಿ ನಾವು ಬೇಕು ಅಂತಾನೆ ಕನಕ. ಮುನ್ಸ್ ಕಟ್ಕೊಂಡು ಹೋಗೋದು ಮೂಲೆ ಕೂತ್ಕೊಬಿಟ್ಟ. ನಮ್ಮನ್ನ ಹಿಂಗೆ ಓಲ್ ತಿನ್ಬೇಡಿ ನೀವು ಅಂತವ. ಏನು ಕೊಟ್ಟು ಮಡಿಗಿರೋ ಆಡಕ್ಕಿಲ್ವಾ ಹಂಗೆ ಆಡ್ತಾನೆ ಕಣ ಬಾಯಲ್ಲಿ ಮುನ್ನಾಕ. ಇದೇ ಮನೆ ಬರ್ಬೇಕ ಎಲ್ಲಿ ಕುಂತಿದ್ನಕ ಎಷ್ಟು ದಿವಸವ ನನ್ನ ಹಿಂಗೆ ಗೋಳು ಸಲುವಾಗಿ. ದಡ್ಡಿ ಕಂದು ಬಿಡಕ್ಕ ನೀನು ಅಷ್ಟ ಅವನು ಹೇಳಿದ್ಮೇಲೆ ಬುಟ್ ಹಾಕ್ಬೇಕಾಗಿತ್ತು ನೀನು. ಬೇಡವೇ ಬೇಡ ಹೋಗು ನೀನು, ಆದಷ್ಟು ಬಿಟ್ರೆಷ್ಟು ಅಂತ ಬಿಟ್ಬಿಟ್ಟು ಇದ್ದರೆ ಹೆಂಗೆ ಗೊತ್ತಾಗಿ ಇರೋಕ್ಕಾಯ್ತಿಲ್ವಾ. ಅವನು ತರಿಸಿ ಕೊಡೋದ ನಿನ್ನ ಮನೇಲೆ ಉಣ್ಕೊಂಡಿರೋಳು ನಿನ್ನ ಮಗಳು. ಎಷ್ಟು ಅಂತ ತಂದು ಕೊಟ್ಟಿಯಾಕ. ಈಗ ನೀನು ಸಕ್ತಿ ಇರೋ ಗಂಟೆಗೆ ಎತ್ತು ಕೊಡ್ತೀಯ, ಆಮೇಲೆ ಯಾರು ಕೊಟ್ಟರು. ಅವನು ಬುದ್ಧಿ ಕಲಿಬೇಕಲ್ವಾ. ಅಷ್ಟೋ ಇಷ್ಟು ಕೆಲಸ ಪಲ್ಸಕ್ಕೆ ಹೋಗಿ ಕಾಸು ಸಂಪಾದನೆ ಮಾಡೋ ಬುದ್ಧಿ ಕಲಿಬೇಕು ತಾನೆ. ಅಲ್ಲ ನಿಮ್ಗೆ ಹಂಗೆ ಗೊತ್ತಾ ನಿನ್ನ ಬಿಟ್ಟಾಳ. ಅದೇ ನನಗೆ ಎದರಿಕೆ ಕುಂತಿರೋದು ಕನಕೋ. ಒಸಿಬೋದಳಕ್ಕ. ನಾನು ಕುಣಿತಿದ್ನ ಮದುವೆ ಆಗಬೇಕು ಅಂದ್ಬಿಟ್ಟು ನೀನು ಹಿಂಗೆ ಮಾಡ್ದಲ್ಲ ಅಂತೇಳು ಇಂತೇಳು ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಅವತ್ತು ಒಸಿ ಮಾತಾಡದ್ಲಕ್ಕ. ವಂಶಕ್ಕೆ ನಾನು ಯಾಕಡ ಮಾಡ್ದ ಅಂತೇಳು ಇಂತೇಳು ಅಂತ ಬಾಯಿಗೆ ಬಂದಂಗೆ ಮಾತಾಡದ್ಲು ಕನಕ. ಆ ಬೇಜಾರಲ್ಲಿ ನಾನು ಹಂಗೆ ಮಾಡಿದ್ದು. ಇನ್ನು ಮದುವೆ ಕಿತ್ತೋಯ್ತು ಅಂದ್ರೆ ಸುಮ್ಮನೆ ಅದಳ ಅನ್ಕೊಂಡು ನಾನು ಆ ಥರ ಮಾಡಿ ಸಿಕ್ಕಾಕಬಿಟ್ಟು ಇವತ್ತು ನೆಮ್ಮದಿ ಇಲ್ದಂಗೆ ಮಾಡ್ಕೊಬಿಟ್ನಲ್ಲಕ್ಕ. ಕಾಣಕನವ ಅದು ಎಷ್ಟು ದಿವ್ಸ ಕಂಡು ತಂದಾಕಿಯೋ ಏನು ಕತೆಯೋ ನನಗೆ ಅರ್ಥ ಆಯ್ತಲ್ಲ ಕಂತ. ಹೋಗು, ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ಕಂಚನಕ್ಕ ನನಗಂತವೆ. ಅಲ್ಲೇ ಕೆಟ್ಟಿ ಕೆರೆ ಹಿಡ್ದಂಗೆ ಆಗ್ಬಿಟ್ಟದೆ. ಅಂಥದ್ರಲ್ಲಿ ಈ ಮುಂಡರು ಹಿಂಗೆಲ್ಲವ ಮಾತಾಡಿ ನಮ್ಮ ಮನ್ಸು ನೋಯಿಸೋದು. ನಮ್ಮ ಕಷ್ಟ ಏನಿದ್ದದು ಇವ್ರಿಗೆ ಹಾಕಕ್ಕ, ಇವಳಿಗೆ ಯಾಕೆ. ನಾನು ಎಷ್ಟು ನಾರೇ ಯಾವ ಕೂಲಿಗಾರ ಹೋಯ್ತೀನಿ ಕಂಬಕ್ಕಾರ ಹೋಯ್ತೀನಿ, ಇವಳಿಗೆ ಯಾಕೆ ಹೇಳು ನೀನು. ಹೆಂಗೆ ಮಾತಾಡ್ತಾಳೆ ನೋಡು. ಅಯ್ಯೋ ಹೆಂಗಾರು ಮಾತಾಡ್ಕೊಳ್ಳಿ ಅದಕ್ಕೆಲ್ಲ ತಲೆಗೆಡ್ಸ್ಕೊಬೇಡ. ಹೋಗಿ ಜಯಕ್ಕ ನೀನು. ಯಾವ ಮಾತಾಡೋರು ಎಲ್ಲ ನೀನು ಕೊಟ್ಟಾರ, ಸುಮ್ಮನಿರು ನೀನು. ಅಮ್ಮ ಏನಾರಿ ಮಾತಾಡಿರಮ್ಮ ಮಾಡ್ರಮ್ಮ ಕೆಲಸ ಸುಮ್ಮನೆ. ಬಾಯ್ ಕೆಲಸ ಮಾಡ್ತಿದ್ದ ಮಗ. ಜಯಮ್ಮ ನಿನ್ನ ಮಾತು ಜಾಸ್ತಿ ಕಾರಣ ನಿಂದು. ಅಕ್ಕ ಸುಮ್ಮನಿರು, ಅದು ಹಾಕ್ಬೇಕು. ಅಯ್ಯೋ ಕರ್ಮ ಕನಕ ಕರ್ಮ. ಅದೇನು ಹಣೆ ಬರ್ವೋ ಏನೋ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ನನ್ನ ಪರಿಸ್ಥಿತಿ ನಿಜವಾಗ್ಲೂ ಯಾರಿಗೂ ಬೇಡ ಈ ಕಷ್ಟ. ಅಲ್ಲ ಬಾಯಲ್ಲಿ ಮುನ್ನಾಕ ನಮ್ಮನ್ನ ಹಿಂಗೆ ಹೊಟ್ಟೆ ಉರಿಸ್ತಾವನಲ್ಲ. ಸಾಮಾನು ಸರಾಜಿ ತಕೊಡೋದ ಏನೋ ತಿಂಗಳಿಗೆ 2 ತಿಂಗಳು ಒಂದ್ಸತಿ. ಬಾಡ್ಗುವೆ ಚಿಕನ್ಗುವೆ ಮರಿ ಬಾಡ್ಗುವೆ ಎಲ್ಲಕ್ಕೂ ಏನು ಫೋನ್ ಮಾಡಿದ್ರೆ ನನಗೆ ಎಲ್ಲಿ ಬಂದದ ಕಾಸು. ನಿಮ್ಮ ರಾಮಪ್ಪ ಕೊಟ್ಟದ ಅದಕ್ಕೆ ಕಾಡ್ದು ಕೂಲಿ ಕೆಲ್ಸಕ್ಕೆ ಬಂದೀನಿ. ಅಯ್ಯೋ ಏನು ಮಾಡೋದು ಏನೋ ನನಗೊಂದು ಅರ್ಥ ಆಗ್ತಿಲ್ಲ ಕಣ್ರಪ್ಪ. ಸರಿ ಮತ್ತೆ ಬರೋವ್ರೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು ಮತ್ತೆ ನಮಸ್ಕಾರ.